ಎಂತ ಅನ್ಯಾಯ ಮಾಡಿದೆ? ಕುಂತಿಗೆ ಯಾಕೆ ಅಷ್ಟು ಒಳ್ಳೆಯ ಮಕ್ಕಳನ್ನು ಕೊಟ್ಟೆ? ನನಗ್ಯಾಕೆ ಇಂಥ ಕೆಟ್ಟ ಮಕ್ಕಳನ್ನು ಕೊಟ್ಟೆ ಎಂದು ಪ್ರಶ್ನಿಸಿದಾಗ ಕೃಷ್ಣ ಹೇಳುತ್ತಾನೆ, ನಿಮ್ಮ ಮಕ್ಕಳ ರಕ್ತ ಮತ್ತು ಅವರ ಮಕ್ಕಳ ರಕ್ತ ಹರಿಯುತ್ತಿರುವ ರಕ್ತವನ್ನೇ, ರಕ್ತ ಸಂಬಂಧಿಗಳು ಕಲಿತಿರುವ ಪಾಠವನ್ನೇ, ಕಲಿಸಿರುವ ಗುರುಗಳು ಒಂದೇ, ಗುರುಗಳು ಒಂದೇ. ಇಷ್ಟೆಲ್ಲ ಸಮಾನತೆ ನಿಮ್ಮಿಬ್ಬರ ಮಕ್ಕಳಲ್ಲಿ ಇದೆ. ಆದರೆ ನೀನು ನಿನ್ನ ಪತಿಯ ಮನೆಗೆ ಹೋಗಿದ ನಂತರ ನನ್ನ ಪತಿಗಿರುವ ಸೌಭಾಗ್ಯ ನನಗೆ ಬೇಕು ಎಂದು ಕಣ್ಣಿಗೆ ಪಟ್ಟೆ ಕಟ್ಕೊಂಡೇ ಸರಿ. ಮಕ್ಕಳು ಜನಿಸಿದ ನಂತರವೂ ಕಣ್ಣಿಗೆ ಕಟ್ಟಿದ ಪಟ್ಟೆಯನ್ನು ತೆಗೆಯಬೇಕಿತ್ತು. ಆದರೆ ನೀನು ತೆಗೆಯಲಿಲ್ಲ. ಇದು ಆಗ ನಿನ್ನ ಮಕ್ಕಳು ದೊಡ್ಡಬಾರ್ದನ್ನ ನೋಡುದು, ಮಾಡಬಾರ್ದನ್ನ ಮಾಡುದು, ಯಾರ ಜೊತೆ ಸೇರ್ಬಾರ್ದು ಅದರ ಜೊತೆನೆ ಸೇರುದು. ಇದಕ್ಕೆ ನಿನ್ನ ಮಕ್ಕಳು ಕೆಟ್ಟವರಾಗಿದ್ದಾರೆ. ತಾಯಿ ಏನ್ ಬೇಕಾದ್ರೂ ಮಾಡೋದು, ಮಹಿಳೆಯರು ಏನ್ ಬೇಕಾದ್ರೂ ಮಾಡೋದು. ಹೀಗೆ ಕೆಲವು ಶತಮಾನದ ಹಿಂದೆ ಜೀಜಾಬಾಯಿ ತನ್ನ ಮಗನನ್ನು ಛತ್ರಪತಿ ಶಿವಾಜಿ ಮಹಾರಾಜ ಮಾಡುತ್ತಿದ್ದಿಲ್ಲ ಅಂದರೆ, ಸಂಸ್ಕೃತ ತುಂಬುತ್ತಿರಲಿಲ್ಲ ಅಂದರೆ, ಎಲ್ಲಾ ಸಾಮ್ರಾಜ್ಯಗಳನ್ನು ಭಾರತವನ್ನು ನಾಶ ಮಾಡಲು ನಿಂತಿದ್ದರು. ಜೀಜಾಬಾಯಿ ತನ್ನ ಮಗನನ್ನು ಛತ್ರಪತಿ ಶಿವಾಜಿ ಮಹಾರಾಜಾಗಿ ಧರ್ಮ ರಕ್ಷಣೆಗೆ ಕಳಿಸಿಕೊಟ್ಟರು. ಹೆಣ್ಣು ಬಹಳ ಶಕ್ತಿಯನ್ನೇ ಆಗಿರುತ್ತಾರೆ. ಹೆಣ್ಣು ಬಹಳ ಒಮ್ಮೆ ನಾನು ನಿಮ್ಮ ಕಣ್ಣ ಮುಂದೆ ಮೊಘಲರ ರಾಣಿಯನ್ನು ನೆನಪಿಸಿಕೊಂಡರೆ, ನಮ್ಮ ಕಣ್ಣ ಮುಂದೆ ಪರದೆ ಹಿಂದೆ ಗುಲಾಬಿ ಹಿಡಿದು ತನ್ನ ಆಸ್ಥಾನದಲ್ಲಿ ಕೂತಿರುವ ಮಹಿಳೆ ನೆನಪಾಗುತ್ತಾರೆ. ಹೀಗೆ ಒಮ್ಮೆ ನಾನು ನಿಮ್ಮ ಕಣ್ಣ ಮುಂದೆ ಬ್ರಿಟಿಷರ ರಾಣಿಯನ್ನು ನೆನಪಿಸಿಕೊಂಡರೆ, ಆಭರಣ ಉಂಗುರೆಯೆಲ್ಲ ಉಳಿದು ಧರಿಸಿ ತನ್ನ ಆಸ್ಥಾನದಲ್ಲಿ ತಾನು ಕುಳಿತುಕೊಂಡಿರುವ ರಾಣಿ ಕಾಣುತ್ತಾರೆ. ಹೀಗೆ ನಾನು ನಿಮ್ಮ ಕಣ್ಣ ಮುಂದೆ ಹಿಂದುವಿನ ರಾಣಿಯನ್ನು ನೆನಪಿಸಿಕೊಂಡರೆ, ಅವಳ ಗಂಜ ಹಾಕೊಂಡು ಗುಲಾಬಿ ಇಟ್ಟುಕೊಂಡು ತನ್ನ ಪಾಡಿಗೆ ಕೂತಿರುವ ರಾಣಿ ಕಾಣಲ್ಲ. ಎಲೆಯನ್ನು ಕತ್ತರಿಸಿ ಬಾಗಿಲಿಗೆ ತನ್ನ ಅಗಸೆ ಬಾಗಿಲಿಗೆ ಬಿಡಿ ಬ್ರಿಟಿಷರಿಗೆ ತಕ್ಕಂತೆ ಯುದ್ಧಕ್ಕೆ ಬಂದು ಗರ್ಜಿಸಿದ ರಾಣಿಗೆ ತಯಾರಿಸಿದ ಮಹಿಳೆ ತಯಾರಿಸಿದ ಧರ್ಮ ನಮ್ಮದು, ಹಿಂದೂ ಧರ್ಮ ನಮ್ಮದು. ಅಕ್ಕಮಹಾದೇವಿ ಉದಾಹರಣೆ ಸಾಕು. ಶೂನ್ಯ ಪೀಠದ ಮುಂದೆ ಅಲ್ಲಮ ಪ್ರಭುಗಳು ಅಕ್ಕ ಮಹಾದೇವಿಗೆ ಮೊದಲನೇ ಪ್ರಶ್ನೆ ಕೇಳಿದ್ದು, ನಿನ್ನ ಪತಿಯ ಹೆಸರೇನು ತಾಯಿ? ಆಗ ಅಕ್ಕ ಮಹಾದೇವಿ ಶೂನ್ಯ ಪೀಠದ ಮುಂದೆ ನಿಂತು, ಎಲ್ಲಾ ಶರಣರ ಮುಂದೆ ನಿಂತು, ದಿನಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡ, ನನಗೆ ಚನ್ನ ಮಲ್ಲಿಕಾರ್ಜುನ ಒಬ್ಬನೇ ಗಂಡನಯ್ಯ ಎಂದು ಉತ್ತರಿಸಿದರು. ಇಷ್ಟು ಹೇಳಿ ನನ್ನ ಭಾಷಣಕ್ಕೆ ಇಷ್ಟು ಹೇಳಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಒಂದೇ ನಿಮಿಷ ಮೇಡಮ್. ಅನಂತ ಧನ್ಯವಾದ.